My name is Aganya Nagraj and I'm currently living in Dubai. So I was really looking forward for this memory course, and I feel this course is very helpful. Like I had very long answers and I had like a problem of remembering those long answers. So I would take up my own points, but then I would lose marks because of that. But when I found out these tricks, they were very helpful, and now I'm sure that I can remember those points exactly as they are. And it was very helpful, and I liked it. And ma'am, I really liked the way that you taught us, and the class was very interesting. And the tricks that you taught me, I really liked it. We are staying in Dubai. She already said everything. She's in grade 5th, ma'am. ಓಕೆ ಆಕ್ಚುಲಿ ನಾನು ಫಸ್ಟ್ ಟೈಮು ಇದನ್ನ ಫೇಸ್ಬುಕ್ ಅಲ್ಲಿ ಬೋಧಿ ವಿದ್ಯಾ ಅಂತ. ಆಕ್ಚುಲಿ ಹೆಸರನ್ನ ನೋಡಿದಾಗ್ಲೇ ತುಂಬಾ ಒಂಥರ ಕ್ಯೂರಿಯಾಸಿಟಿ ಇತ್ತು, ಏನಿದು ಬೋಧಿ ವಿದ್ಯಾ. ಸೊ ನಾನು ಇದು ಏನ್ ಇರ್ಬೋದು ಅಂತ ಕ್ಯೂರಿಯಾಸಿಟಿಗೆ, ಈಗ ಬುದ್ಧನಿಗೆ ಜ್ಞಾನೋದಯ ಆಗಿದ್ದು ಟ್ರೀ ಕೆಳಗೆ ಕೂತಾಗ ಅದ್ರದ್ದು ಏನಿದು ಬೋಧಿ ವಿದ್ಯಾ ಅಂತ ನಾನು ಮತ್ತೆ ಯೂಟ್ಯೂಬ್ ಅಲ್ಲೆಲ್ಲ ಸರ್ಚ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋದೆ. ವಿದ್ಯೆ ಬಗ್ಗೆ ಇದೆಯೋ ಅಥವಾ ಬೋಧಿ ಬಗ್ಗೆ ಇದೆಯೋ ಅಥವಾ ಮೆಮೊರಿ ಬಗ್ಗೆ ಇದೆಯೋ ಅಂತ ತುಂಬಾ ಕ್ಯೂರಿಯಾಸಿಟಿ ಇತ್ತು ನನಗೆ. ಹಾಗಾದ್ರಲ್ಲಿ ಕೆಲವೊಂದೆಲ್ಲ ನೋಡಿದಾಗ ತುಂಬಾ ಏನೋ ಒಂಥರ ಖುಷಿ ಆಯ್ತು. ಸೊ ನಾನ್ ಕೆಲವೊಂದು ಅವಳ ಹತ್ರ ಕೇಳಿದಾಗ ಇಮ್ಮಿಡಿಯೇಟ್ ಒನ್ ಟೈಮ್ ಅಷ್ಟೇ ನೋಡಿರೋದು, ನೀವ್ ಹೇಳಿರೋ ಟ್ರಿಕ್ ಯೂಸ್ ಮಾಡಿ ಇಮ್ಮಿಡಿಯೇಟ್ ಅದನ್ನ ಹೇಳ್ತಿದ್ಲು. ಸೊ ಆಗ ನನಗೆ ಅದು ಯೂಸ್ಫುಲ್ ಅನಿಸ್ತು. ಸೊ ನಾನ್ ಜಾಯಿನ್ ಆಗ್ಬೇಕು ಅಂತ ಟ್ರೈ ಮಾಡಿದೆ, ಬಟ್ ನನಗೆ ಅಲ್ಲಿ ಟೈಮ್ ಸೆಟ್ ಆಗ್ತಿರ್ಲಿಲ್ಲ. ಅವಳು ಕೆಲವೊಂದಿಷ್ಟು ಕೋರ್ಸ್ ಗಳನ್ನ ಮಾಡ್ತಿರೋದ್ರಿಂದ ಸೊ ಸೆಟ್ ಆಗ್ತಿರ್ಲಿಲ್ಲ. ನಾನ್ ಮತ್ತೆ ಈಗ ವೆಕೇಶನ್ ಟೈಮ್ ಅಂತ ದಿಸ್ ಇಸ್ ದ ರೈಟ್ ಟೈಮ್ ಅಂತ ಜಾಯಿನ್ ಆಗಿ ಕ್ಲಾಸಿಗೆ ಸೇರ್ಕೊಂಡ್ವಿ. ಇಲ್ಲಿ ಏನಪ್ಪಾ ಅಂದ್ರೆ ಶಾರ್ಟ್ ಟರ್ಮ್ ಆಗಿ ಒನ್ ಟೈಮ್ ಹೇಳಿದ ಕೂಡಲೇ ಎಲ್ಲಾ ಮಕ್ಕಳಲ್ಲೂ ಆ ಒಂದು ಮೆಮೊರಿ ಇರುತ್ತೆ. ಶಾರ್ಟ್ ಆಗಿ ಒನ್ ಟೈಮ್ ಹೇಳಿ ನೆಕ್ಸ್ಟ್ ಇಮಿಡಿಯೇಟ್ ಹೇಳ್ಬಿಡ್ತಾರೆ. ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಹೇಗೆ ನೆನ್ಪಿಟ್ಕೊಳ್ಳೋದು, ಈಗ ನನ್ ಮಗಳಿಗಾದ್ರೂ ಕೂಡ ಅದನ್ನ ಜಾಯಿನ್ ಆದ್ರೆ ಯೂಸ್ ಆಗುತ್ತೆ ಅಂತ ನಾನು ಈ ಕೋರ್ಸ್ ಅನ್ನ ಲಾಂಗ್ ಟರ್ಮ್ ಮೆಮೊರಿ, ನೀವ್ ಹೇಳ್ದಾಗೆ ಒಂದು ಕಾನ್ಸೆಪ್ಟ್ ಅನ್ನ ಈಗ ಅವಳು ಒಂದ್ಸತಿ ವಿಜುವಲೈಸ್ ಮಾಡಿ ತಿಳ್ಕೊಂಡ್ರೆ, ನಿಮ್ಮ ಈ ಪಿಕಾಸೋ ಫನ್ ಮೆಥಡ್ ಅಂತ ಏನಿದೆಯೋ ಅದು ತುಂಬಾ ಯೂಸ್ಫುಲ್ ಇದೆ ಮ್ಯಾಮ್. ಐ ರಿಯಲಿ ಎಂಜಾಯ್ಡ್ ಇಟ್. ಆಕ್ಚುಲಿ ಆ ಮೆಥಡ್ ಅನ್ನು ಫಾಲೋ ಮಾಡಿದ್ರೆ ಅವ್ರ ಲೈಫ್ ಲಾಂಗ್ ಮರಿಲಿಕ್ಕೆ ಆಗಲ್ಲ. ನಾನು ಆಕ್ಚುಲಿ ಅವಳಿಗೆ ಎಲ್ಲದನ್ನು ಕೂಡ ವರ್ಕೌಟ್ ಮಾಡಿಸ್ತಾ ಇದ್ದೆ ಪ್ರತಿದಿನ. ಅವಳು ಖುಷಿಯಿಂದ ರಿಯಲಿ ಶಿ ಇಸ್ ವೆರಿ ಹ್ಯಾಪಿ ಟು ಜಾಯಿನ್ ದ ಕ್ಲಾಸ್ ಮ್ಯಾಮ್. ಎವ್ರಿ ಡೇ ಶಿ ವಿಲ್ ಕಮ್ ಅರೌಂಡ್ 7 o'clock. ಇಬ್ರು ಕೂಡ ಅಮ್ಮ ಮಗಳು ಇಬ್ರು ಕೂಡ ಖುಷಿಯಾಗಿ ಕ್ಲಾಸಿಗೆ ಬಂದು ಕೂರ್ತಿದ್ವಿ. ಮತ್ತೆ ನೀವು ಈ ಒಂದು ಮೆಥಡ್ ಅಲ್ಲಿ ಇರೋ ಒಂದು ಏನದು ಕಾನ್ಸೆಪ್ಟ್ ಅಥವಾ ರಿಪ್ಲೇಸ್ಮೆಂಟ್, ಅಸೋಸಿಯೇಷನ್, ಇದೆಲ್ಲ ಕೂಡ ತುಂಬಾ ಯುನಿಕ್ ಆಗಿದೆ ಮ್ಯಾಮ್. ರಿಯಲಿ ಹ್ಯಾಪಿ. ಮತ್ತೊಮ್ಮೆ ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಸಾಲ, ಮತ್ತೆ ಎಷ್ಟು ಇದ್ರ ಬಗ್ಗೆ ಹೇಳಿದ್ರು ಕೂಡ ಟೈಮ್ ಸಾಲ. ಆಲ್ರೆಡಿ ಟೈಮ್ ಆಗ್ತಾ ಇದೆ. ಮತ್ತೆ ನಿಮಗೆ ವೆರಿ ಸ್ಪೆಷಲ್ ಥ್ಯಾಂಕ್ಸ್ ಟು ಯು ಬಿಕಾಸ್ ಯುವರ್ ಹಾರ್ಡ್ ವರ್ಕ್, ಡೆಡಿಕೇಶನ್, ಪೇಶನ್ಸ್, ರಿಸರ್ಚ್, ಎವ್ರಿಥಿಂಗ್ ಈಸ್ ವೆರಿ ಗುಡ್. ಇದೇ ರೀತಿ ನೀವು ಮಕ್ಕಳಲ್ಲಿ, ಈಗಿನ ಮಕ್ಕಳಲ್ಲಿ ಎಸ್ಪೆಷಲಿ ಈಗಿನ ಮಕ್ಕಳಲ್ಲಿ ತುಂಬಾ ಸ್ಟ್ರೆಸ್ ಇದೆ ಮ್ಯಾಮ್. ಅವರಿಗೆ ಮ್ಯಾಥ್ಸ್ ಫಾರ್ಮುಲಾ, ಸೈನ್ಸ್ ಈ ಫಾರ್ಮುಲಾಸ್ ಗಳನ್ನ ನೆನ್ಪಿಟ್ಕೊಳ್ಳೋದು, ಇದನ್ನೆಲ್ಲ ಎಷ್ಟು ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀರಾ ಅಂದ್ರೆ ಇಟ್ಸ್ ರಿಯಲಿ ಸರ್ಪ್ರೈಸ್ ಅಂತಾನೆ ಹೇಳ್ಬೋದು. ಎಷ್ಟು ಈಸಿಯಾಗ ಕನೆಕ್ಟ್ ಮಾಡ್ತೀರಾ ಸ್ಟೋರಿ ಥ್ರೋ. ರಿಯಲಿ ಹ್ಯಾಪಿ, ರಿಯಲಿ ಸರ್ಪ್ರೈಸ್. ಇಷ್ಟೆಲ್ಲ ಇತ್ತ ಈ ಕೋರ್ಸ್ ಅಲ್ಲಿ. ನಾನು ಆಕ್ಚುಲಿ 1 year ಇಂದ ಮಿಸ್ ಮಾಡ್ಕೊಂಡಿದ್ದೆ ಇದನ್ನ, ಈ ಕೋರ್ಸಿಗೆ ಜಾಯಿನ್ ಮಾಡ್ಬೇಕು ಅಂತ ಮಿಸ್ ಮಾಡ್ಕೊಂಡೆ. ಫೈನಲಿ ಅಂತೂ ತಗೊಂಡೆ ಈ ಕೋರ್ಸ್ ಅನ್ನ. ತುಂಬಾ ಖುಷಿ ಆಯ್ತು. ನಿಮ್ಮ ಈ ರಿಸರ್ಚ್ ಮತ್ತೆ ಇದೇ ರೀತಿ ಮಕ್ಕಳ ಮೇಲಿರೋ ಒಂದು ಕನ್ಸರ್ನ್, ಅಂದ್ರೆ ಮಕ್ಕಳಿಗೆ ಬೆಳೆಸಲೇ ಆಗ್ಲಿ, ಅವರ ಎಜುಕೇಶನ್ ಅಲ್ಲಿ ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಲಿ ಅಂತ ನೀವು ಮಾಡ್ತಾ ಇರೋ ರಿಸರ್ಚ್ ಇದೇ ರೀತಿ ಮುಂದುವರಿಲಿ. ದೇವರ ಆಶೀರ್ವಾದ ನಿಮ್ ಮೇಲಿರ್ಲಿ. ಕೊನೆಯದಾಗಿ ವಿ ಆರ್ ರಿಯಲಿ ಗೋಯಿಂಗ್ ಟು ಮಿಸ್ ಯುವರ್ ಕ್ಲಾಸ್ ಅಂಡ್ ಮಿಸ್ ಯು ಮ್ಯಾಮ್. ರಿಯಲಿ ನಾವು ಎಷ್ಟಡೆ ಕೂಡ ಹೇಳ್ತಾ ಇದ್ವಿ ಟುಮಾರೋ ಇಸ್ ದ ಲಾಸ್ಟ್ ಡೇ. ನಿಜವಾಗ್ಲೂ ಬೇಜಾರಾಗ್ತಾ ಇದೆ ಅಲ್ವಾ ಪುಟ್ಟ ಅಂತ ಹೇಳ್ತಿದ್ವಿ. ಇದೇನಾದ್ರು ಕೋರ್ಸ್ ಕಂಟಿನ್ಯೂಷನ್ ಇದ್ರೆ ನಾವ್ ಇವತ್ತೇ ಕೂಡ ಜಾಯಿನ್ ಆಗ್ತಿದ್ವಿ ಮ್ಯಾಮ್. ಅಷ್ಟು ಖುಷಿ ಆಯ್ತು. ಈ ಕ್ಲಾಸ್ ಅಲ್ಲಿ ತುಂಬಾ ಹೆಲ್ಪ್ಫುಲ್ ಇದೆ. ಎಲ್ಲರೂ ಕೂಡ ಜಾಯಿನ್ ಆಗಿ ಕಲ್ತ್ಕೊಂಡ್ರೆ ನಿಜವಾಗ್ಲೂ ಅವ್ರ ಎಜುಕೇಶನ್ ಅನ್ನ ಈಸಿಯಾಗಿ
ಟಾಪ್ ಅಲ್ಲಿ ಬರ್ಬೋದು, ಅಂದ್ರೆ ಅಕಾಡೆಮಿಕ್ ಅಲ್ಲಿ ಟಾಪ್ ಸ್ಕೋರ್ ಅನ್ನ ಈಸಿಯಾಗಿ ಮಾಡ್ಬೋದು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ನನಗೊಂದು ಎಕ್ಸ್ಪೀರಿಯನ್ಸ್ ಅನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು.